ಯಡಿಯೂರಪ್ಪ ಕೈ ಮುಡ್ಕೊಂಡ್ ಬಂದ್ರೆ ಬಹುಪರಾಕ್ ಹಾಕೋರು ನೀವೇ. ದೇವೇಗೌಡ ಕೈ ಮುಕ್ಕೊಂಡ್ ಬಂದ್ರೆ ಬಹುಪರಾಕ್ ಹಾಕೋರು ನೀವೇ. ನಾಳೆ ಸಿದ್ದರಾಮಯ್ಯ ಬಂದ್ರೆ ಹೂನಾರ ಹಾಕಿ ಬಹುಪರಾಕಕ್ಕೆ ಬರೋರು ನೀವೇ. ನಿಮಗೆ ರೈತಾಪಿ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಈ C2+50 ಎಲ್ಲಿವರೆಗ ಇದು ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ಜಾರಿ ಆಗೋದಿಲ್ವೋ, ಇದು ಜಾರಿ ಆಗದೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮಂತ ಮೂರ್ಖರೇ ಇಲ್ಲ. ಇದು ಖಡಾಖಂಡಿತವಾಗಿ ಆಗ್ಬೇಕು. ನಾವು 18-19ರಲ್ಲಿ ಬಹಳ ದೊಡ್ಡ ದೊಡ್ಡ ಸಭೆಗಳನ್ನ ಡೆಲ್ಲಿಯಲ್ಲಿ ಮಾಡ್ತಾ ಇದ್ವಿ. ನಾನು ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ಆಲ್ ಇಂಡಿಯಾ ಕಮಿಟಿಯಲ್ಲಿ ನನ್ನನ್ನ ಕೆಲಸ ಮಾಡಿಸ್ತಾ ಇದ್ರು. ನಾವು ಪ್ರಾರಂಭ ಮಾಡಿದ್ದೆ ದೆಹಲಿಯಲ್ಲಿ. ಬಹಳ ದೊಡ್ಡ ಸಂಘರ್ಷವನ್ನ ಸರ್ಕಾರದ ಜೊತೆ ನಾವು ಮಾಡಬೇಕು, ಲಕ್ಷಾಂತರ ಜನ ನಾವಲ್ಲಿ ಕೂರ್ಬೇಕು, ಈ ಸಂಘರ್ಷವನ್ನ ಮುಂದುವರೆದು ಈ MSP ಯನ್ನ ತಗೊಂಡೇ ಹೋಗ್ಬೇಕಂತ ಹೇಳಿ ಹಠ ಬಿದ್ದು ಅಲ್ಲಿ ಸೇರುವಂತ ಕಾರ್ಯಕ್ರಮವನ್ನ ನಾವೆಲ್ಲ ಮಾಡಿದ್ವಿ. ನೀವು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಶೇಷ ರೈಲನ್ನ ಮಾಡಿ ನಾವು ಕರ್ನಾಟಕದಿಂದ ತುಂಬಿಕೊಂಡು ನಾವು ಡೆಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಬಂಧುಗಳೇ, ಇದನ್ನ ನೀವು ಯಾರು ಮರ್ತಿಲ್ಲ ಅಂತೇಳಿ ನಾನು ತಿಳ್ಕೊಂತೇನೆ. ಈ MSP ಕಡ್ಡಾಯವಾಗಿ ಇರ್ಬೇಕು, ಕನಿಷ್ಠ ಬೆಲೆ. ಇದು ಗರಿಷ್ಠ ಬೇರೆ ಮಾತು, ಗರಿಷ್ಠ ಹೆಂಗ್ ತಗೋಬೇಕು ಅದು ಮುಂದುವರೆದ ಪ್ರಕ್ರಿಯೆ. ಕನಿಷ್ಠ 2013ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು PM ಕ್ಯಾಂಡಿಡೇಟ್, ಪ್ರಧಾನಮಂತ್ರಿ ಅಭ್ಯರ್ಥಿ, ದೇಶದ 300 ಕಡೆ ಭಾಷಣ ಮಾಡ್ತಾರೆ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರಲಿಕ್ಕೆ ದೇಶದ ಕಿಸಾನ್ ವಾಲು ನಮಗೆ ಓಟ್ ಹಾಕಿ ನಮ್ಮನ್ನು ಬೆಂಬಲಿಸಿ ಅಂತ ಅಧಿಕಾರ ಬಂತಲ್ಲ. ಮಿಸ್ಟರ್ ಮೋದಿ ಅವರೇ, ರೈತರು ಏನಾರ ಜ್ಞಾಪಕ ಇದ್ದಾರ? ಕಳೆದ ವರ್ಷ 14 ಲಕ್ಷ ಕೋಟಿ ಈ ದೇಶದ ಉದ್ದಿಮೆದಾರರಿಗೆ ಕೊಡಬೇಕಾದ ಸಾಲನ ಮಾಫಿ ಮಾಡ್ತೀರಿ. ಇನ್ಫೋಸಿಸ್ ನಾರಾಯಣ ಮೂರ್ತಿಗೆ ಅವನು ಕಟ್ಟಬೇಕಾಗಿರೋ ತೆರಿಗೆ 34,000 ಕೋಟಿಯನ್ನ ತಾವು ಕೈ ಬಿಡ್ತೀರಿ. ರೈತರಿಗೆ ನೀವು 2,000 ಗುರ್ತು ಮಾಡಿದ್ರಿ, ಸಣ್ಣ ರೈತರು ಅಂತ ಹೇಳಿ ಅವರಿಗೆ ವರ್ಷಕ್ಕೆ ಎಷ್ಟು ಸಾರಿ ಹಾಕ್ತಾರೆ? 3 ಸಾರಿ 2,000 ಹಾಕ್ತಾರೆ. ನಾನು ರೈತರ ಪರ. ಯಾವನಿಗೆ ಬೇಕ್ರಿ ನಿಮ್ದು? ನಾವು ಅರ್ಜಿ ಹಾಕಿದ್ವಾ 2,000 ಕೊಡು ಅಂತ ಹೇಳಿ? ಕೇಳಿದ್ವಾ ನಿಮ್ಮನ್ನ 2,000 ಕೊಡು ಅಂತ ಹೇಳಿ? ಯಾಕೆ ಇದು ಮಾಡ್ತಾ ಇದ್ದಾರೆ? ನೀವು ಮರ್ತು ಬಿಡ್ಲಿ ಈ MSP ಅಂತ ಹೇಳಿ. ಇದು ಮೋಸದ ವಂಚನೆಯ ಒಂದು ಕಾರ್ಯಕ್ರಮ. ಬಂಧುಗಳೇ, MSP ನೀವು C2+50 ಶಾಸನಬದ್ಧವಾಗಿ ಜಾರಿಗೆ ಬಂದ್ಬಿಟ್ರೆ ಇವ್ರು ಯಾವ 2,000 ಕೊಡೋದು ಬೇಡ, ಇವರು ಸಿದ್ದರಾಮಯ್ಯನ ಪುಕ್ಸಟ್ಟೆ ಬಸ್ಸು ಬೇಡ, ಹೆಣ್ಣು ಮಕ್ಕಳಿಗೆ 2,000 ಕೊಡೋದು ಬೇಡ. ಮಿಸ್ಟರ್ ಸಿದ್ದರಾಮಯ್ಯ, ಮಾನ ಮರ್ಯಾದೆ ಇದ್ರೆ ನಿಮ್ ರಾಹುಲ್ ಗಾಂಧಿಗೆ ಹೇಳು. ಅಲ್ಲಿ ರಾಹುಲ್ ಗಾಂಧಿ ಬಂದ್ಬಿಟ್ಟು ಡೆಲ್ಲಿ ನಮ್ಮ ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ರೈತರ ಪರ ಇದ್ದೀನಿ. ಇವರೆಲ್ಲ ಎಂಥ 420 ಅಂತ ಹೇಳೋದಿಕ್ಕೆ ನಿಮ್ಗೆ ಜ್ಞಾಪಕ ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಹೆಂಗೆ ಮೋಸಗಾರನೋ ರೈತರಿಗೆ, ಈ ರಾಹುಲ್ ಗಾಂಧಿಯೂ ಅಂತ ಮೋಸಗಾರನೇ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡೆಲ್ಲಿಯಲ್ಲಿ ಬಹಳ ದೊಡ್ಡ ಚಳವಳಿ ಮಾಡ್ತೀವಿ ನಾವು. ಆಗ ಬಂದು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ಈ ಮೋದಿ ರೈತರಿಗೆ ಮೋಸಗಾರ, ಮೋದಿಯನ್ನ ನಂಬೇಡ್ರಿ, ನೀವು ನಮ್ಮನ್ನ ನಂಬಿ ಈ MSP ಯನ್ನ ನಾವು ಜಾರಿ ಮಾಡ್ತೇವೆ. ಈ ಕೃಷಿ ಕಾಯ್ದೆ ಏನ್ ಜಾರಿಗೆ ತಂದಿದ್ದಾರೆ
ಇದನ್ನ ರದ್ದು ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಅಂತ ಹೇಳ್ತಾನೆ ಈ ಅಪ್ಪ. ಸರಿ ಮಿಸ್ಟರ್ ರಾಹುಲ್ ಗಾಂಧಿ, ಇಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ನರೇಂದ್ರ ಮೋದಿ ಜಾರಿಗೆ ತಂದಾಗ ಕರ್ನಾಟಕದಲ್ಲಿ ಇದೇ ನಮ್ಮ ರೈತ ನಾಯಕ ಶಿವಮೊಗ್ಗದ ಹೆಮ್ಮೆಯ ಸುಪುತ್ರ ಯಡಿಯೂರಪ್ಪ ಸುಗ್ರೀವಾಜ್ಞೆ ಮೂಲಕ ಈ ಕಾಯ್ದೆಯನ್ನ ಜಾರಿಗೆ ತಂದ. ಜ್ಞಾಪಕ ಇದೆ ತಾನೆ? ಈ ಕಾಯ್ದೆ ತಂದಿರೋದು ಇದು ನಿಮ್ಮ ಹತ್ರ ಭೂಮಿ ಇರಬಾರ್ದು, ಕೃಷಿ ಭೂಮಿಯಿಂದ ನಿಮ್ಮನ್ನ ಆಚೆ ಹಾಕ್ಬೇಕಂತೇಳಿ ತಂದಿದ್ದು. ಬಂಧುಗಳೇ, 1961 ಭೂ ಸುಧಾರಣಾ ಕಾಯ್ದೆ ಏನ್ ಹೇಳುತ್ತೆ? ರೈತನ ಹತ್ರ ಭೂಮಿ ಇರ್ಬೇಕು, ರೈತರಲ್ಲದವರು ಕೃಷಿ ಭೂಮಿಯನ್ನ ಪಡೆಯಂಗಿಲ್ಲ, ಉದ್ದಿಮೆದಾರ ಪಡೆಯಂಗಿಲ್ಲ, ಕೈಗಾರಿಕೋದ್ಯಮಿ ಪಡೆಯಂಗಿಲ್ಲ, ಅಥವಾ ಸರ್ಕಾರಿ ನೌಕರ ಪಡೆಯಂಗಿಲ್ಲ. ಇದು ರೈತನಿಂದ ರೈತನಿಗೆ ಮಾತ್ರ ವರ್ಗಾವಣೆ ಆಗ್ಬೇಕೇ ಹೊರತು ಇದು ವ್ಯಾಪಾರದ ವಸ್ತು ಆಗಬಾರ್ದು. ಕೃಷಿ ಭೂಮಿಯನ್ನ ಯಾಕೆ ಜೋಪಾನ ಮಾಡ್ಬೇಕಂದ್ರೆ, ನೀವು ನಾವು ಸತ್ತೋದ ತಕ್ಷಣನೇ ಈ ಆಹಾರದ ಕೆಲಸ ಉತ್ಪಾದನೆ ನಿಲ್ಲೋದಿಲ್ಲ. 500 ವರ್ಷಕ್ಕೆ, 1000 ವರ್ಷಕ್ಕೆ, 10,000 ವರ್ಷಕ್ಕೆ ಈ ಕೃಷಿ ಭೂಮಿ ಹಾಗೇ ಇರ್ಬೇಕು ಜೋಪಾನವಾಗಿ. ಅವತ್ತೂ ಕೂಡ ಇದೇ ಭೂಮಿ ಅನ್ನವನ್ನ ಉತ್ಪಾದನೆ ಮಾಡಬೇಕು. ಈ ಕಾರಣಕ್ಕೆ ಕೃಷಿ ಭೂಮಿ ಮೇಲೆ ಯಾವುದೇ ಅನಾಚಾರ ಆಗಬಾರ್ದು ಅಂತ ಹೇಳಿ ಕೃಷಿ ಭೂಮಿಯನ್ನ ರೈತನ ಹತ್ರ ಇರ್ಬೇಕಂತ ಹೇಳಿ 61 ಕಾಯ್ದೆ ಹೇಳುತ್ತೆ. ಈಗ 2020ರಲ್ಲಿ ಜಾರಿಗೆ ತಂದ್ರಲ್ಲ, ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು, ಎಷ್ಟು ಸಾವಿರ ಬೇಕಾದ್ರೂ ಖರೀದಿ ಮಾಡ್ಬೋದು. ಕಾರ್ಪೊರೇಟ್ ಕಂಪನಿಗಳು ಬೇಕಾದ್ರೆ ನೀವು ಅಮೆರಿಕದಿಂದ ಬಂದು ಖರೀದಿ ಮಾಡ್ಬೋದು. ಈ ಕಾಯ್ದೆಯನ್ನ ರೈತ ನಾಯಕ ಅಂತ ಹೇಳಿ ಯಡಿಯೂರಪ್ಪನ ಕೈಲಿ ಬಿಜೆಪಿಯವ್ರು ನೀವು ಮಾಡಿಸಿದ್ರಲ್ಲ, ನೀವು ರೈತರ ಮಕ್ಕಳೇನ್ರಿ? ನೀವು ಅನ್ನ ತಿಂತಾ ಇದ್ದೀರಾ? ನಿಮಗೆ ಮಾನ ಮರ್ಯಾದೆ ಇದೆಯಾ? ಈತ ಅಧಿಕಾರಕ್ಕೋಸ್ಕರ, ಕೇವಲ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಆ ದಿಲ್ಲಿ ಏನ್ ಜನ ಹೇಳಿದ್ರು ಕರ್ನಾಟಕದಲ್ಲಿ ಯಥಾವತ್ತು ಜಾರಿಗೆ ತಂದ್ಬಿಟ್ಟ. ಈಗ ಭೂಮಿ ಬೆಲೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಟ್ಟು, ಎಷ್ಟು ಪಟ್ಟು ಜಾಸ್ತಿ ಆಗಿದೆ? 1 ಲಕ್ಷ ಇದ್ದಿದ್ದು 10 ಲಕ್ಷಕ್ಕೆ ಹೊರಟೋಯ್ತು, 10 ಲಕ್ಷ ಇದ್ದಿದ್ದು 50 ಲಕ್ಷಕ್ಕೆ ಹೊರಟೋಯ್ತು ಭೂಮಿ ಇವತ್ತು. ಕಾರಣ ಏನು? ರೈತನ ಕೈ ತಪ್ಪಿ ಜಾರಿ ಹೋಗ್ತಾ ಇದೆ. ರೈತರು ಭೂಮಿ ಕಳ್ಕೊಂಡು ಎಲ್ಲ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ದೊಡ್ಡ ಪ್ರಮಾಣದ ಪ್ರಕ್ರಿಯೆ ಮುಂದುವರಿತಾ ಇದೆ. ನಾವು ದಿಲ್ಲಿಯ ದೊಡ್ಡ ದೊಡ್ಡ ಚಳವಳಿಯನ್ನ ಮಾಡಿದ್ವಿ, ವರ್ಷಾನುಗಟ್ಲೆ ಮಾಡಿದ್ವಿ, ಆದ್ರೆ ದಿಲ್ಲಿ ಸರ್ಕಾರ ಅದನ್ನ ಜಾರಿಗೆ ತರ್ಲಿಕ್ಕೆ ಆಗ್ಲಿಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪ ತಂದ್ಬಿಟ್ಟ. ಎಂತ ದುರಂತದ ಸನ್ನಿವೇಶ ಕರ್ನಾಟಕದ ರೈತರದ್ದು ಬಂಧುಗಳೇ. ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಚಳವಳಿ ಮಾಡ್ತಾ ಇದ್ವಿ. ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ನಮ್ಮನ್ನ ಫೋನ್ ಮಾಡಿ ಕರೆದು ಮಾತಾಡ್ತಾ ಇದ್ರು. ಚಂದ್ರಶೇಖರ್ ಹಿಂಗಾದ್ರೆ ಹೆಂಗೆ, ಚಂದ್ರಶೇಖರ್ ಇದು ಹಿಂಗೆ, ಹೀಗಾದ್ರೆ ಹಾಗಾಗತ್ತಾ, ಹಾಗಾದ್ರೆ ಹೀಗಾಗತ್ತಾ, ಬಹಳ ತರ್ಕಬದ್ಧವಾಗಿ ಆ ಕಾಯ್ದೆ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತಾರೆ. ನಾನು ಬೈರೇಗೌಡರು ಎಲ್ಲ ಅವ್ರ ಮನೆಗೆ ಹೋಗಿ, ಅವ್ರ ಕಚೇರಿಲಿ ಹೋಗಿ, ವಿಧಾನಸೌಧದಲ್ಲಿ ಕುಂತು ಅನೇಕ ಬಾರಿ ಅರ್ಧ ದಿವಸ ಚರ್ಚೆ ಮಾಡಿ ಆಮೇಲೆ ಇವ್ರು ಹೇಳಿದ್ದೇನು ಗೊತ್ತಾ? ಚಂದ್ರಶೇಖರ್, ಒಂದು ಮಾಡೋಣ, ನೀವು ಚಳವಳಿ ಮಾಡ್ತಾ ಇರಿ, ಒಂದು ಆಶ್ವಾಸನೆ ಕೊಡ್ತೀವಿ. ಏನು? ನೀವು ಈ ಬಾರಿ ಚುನಾವಣೆ ನಮ್ಮನ್ನು ಬೆಂಬಲಿಸಿ 24 ಗಂಟೆ ಒಳಗಡೆ ಇದು ರದ್ದು ಮಾಡಿಬಿಡಿ. ಎಷ್ಟು ವರ್ಷ ಆಯ್ತು ನಾವು ಅಧಿಕಾರ ಕೊಟ್ಟು ಸಿದ್ದರಾಮಯ್ಯಂಗೆ? 2 ವರ್ಷ ತುಂಬತಲ್ಲ ಸಿದ್ದರಾಮಯ್ಯ ಬೇರೆ ಯಾರು ಅಲ್ಲ, ನಮ್ಮ ಜೊತೆ ಎಚ್ ಎಸ್ ರುದ್ರಪ್ಪನವರು, ಸುಂದರೇಶ್ ನಂಜುಂಡಸ್ವಾಮಿ ಅವರು ಇರುವಾಗ
1980ರಿಂದ 83ರವರೆಗ ರೈತ ಚಳುವಳಿಯಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ಸಿಗೆ ಧಿಕ್ಕಾರ 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 ಕೂಗ್ತಾ ಇದ್ದಂತ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ. ಪಕ್ಷ ಅಥವಾ ಅಧಿಕಾರ, ಪವರ್ ಪಾಲಿಟಿಕ್ಸ್ ನಿಮ್ದು ಎರಡನೇ ವಿಷಯ. ಆದ್ರೆ ಒಬ್ಬ ಹೋರಾಟಗಾರನಾಗಿ ಒಂದು ಆಶ್ವಾಸನೆ ಕೊಟ್ಟಂತ ಮನುಷ್ಯ ಇವತ್ತು ಈ ಕಾಯ್ದೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ನಮ್ಮನ್ನ ನಂಬಿಸಿ ಅಧಿಕಾರವನ್ನ ಪಡೆದಿಯಲ್ಲ, ಯಾಕೆ ರದ್ದು ಮಾಡಕ್ ಆಗ್ತಾ ಇಲ್ಲ? ಭಯ ಆಗುತ್ತಾ? ಇಷ್ಟೇ ಕಾರಣ ಬಂಧುಗಳೇ, ಕಳೆದ ವರ್ಷ ಸಬ್ ರಿಜಿಸ್ಟ್ರಾರ್ ಮೂಲಕ ಯಡಿಯೂರಪ್ಪ ಇದ್ದಾಗ 4,000 ಕೋಟಿ ಅಷ್ಟೇ ನಮ್ದು ರೆವಿನ್ಯೂ ಬರ್ತಾ ಇದ್ದಿದ್ದು ಕಂದಾಯ ಇಲಾಖೆ. ಸಬ್ ರಿಜಿಸ್ಟರ್ ಮೂಲಕ ಬರ್ತಾ ಇದ್ದಿದ್ದು 4,000 ಕೋಟಿ. ಈಗ ಕಳೆದ ವರ್ಷ 26,000 ಕೋಟಿ ಬಂತು. ಈಗ ಕೃಷ್ಣ ಬೈರೇಗೌಡ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಶುರು ಮಾಡಿದ್ದಾರೆ. ಈಗ 35,000 ಕೋಟಿ ಈ ಸಾರಿ ಬಜೆಟ್ ಹೆಚ್ಚುವರಿ ಆಗುತ್ತೆ. ಯಾವುದು? ನಿಮ್ಮ ರೈತರು ಭೂಮಿ ನಿಮ್ಮ ಕೈ ತಪ್ಪಿ ಹೋಗುತ್ತಲ್ಲ, ಅದರ ಸ್ಪೀಡು ಸರ್ಕಾರಕ್ಕೆ ಎಷ್ಟು ಆದಾಯ ತಂದು ಕೊಡುತ್ತೆ ಅಂದ್ರೆ 35,000 ಕೋಟಿಗೆ ರೀಚ್ ಆಗುತ್ತೆ. ಸಿದ್ದರಾಮಯ್ಯ, ನೀನು ರದ್ದು ಮಾಡುವುದ್ರೆ ನಿಜವಾಗ್ಲೂ ಮಾಡ್ತೀಯ ನೀನು? ನಾವೊಂದು ತೀರ್ಮಾನಕ್ಕೆ ಬರಬೇಕು. ಮೇಷ ಸಿದ್ದರಾಮಯ್ಯನವ್ರೆ, ನೀವು ನಮ್ಮೆಲ್ಲರ ಗೆಳೆಯ. ಈ ಹಸಿರು ವಸ್ತ್ರಕ್ಕೂ ನಮಗೂ ನಿಮಗೂ ಎಲ್ಲ ನಂಟಿದೆ. ಇದನ್ನಿಟ್ಕೊಂಡು ನೀನೇನಾದ್ರು ಮಾಡ್ತೀಯ ಅಂತ ಇದ್ವಿ. ನೀವು ಮಾಡಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಹೇಳಿ? ಏನ್ ಮಾಡೋಣ? ನಿನ್ನ ಅಧಿಕಾರವನ್ನ ರದ್ದು ಮಾಡ್ಬೇಕು. ಒಂದು ಸಾರಿ ಭಾರಿ ಬಹುಮತವನ್ನ ಕೊಟ್ಟಾಗ ಜನರಿಗೆ ಸಿಗ್ತಕ್ಕಂಥ ಅವಕಾಶ ಮತ್ತೆ 5 ವರ್ಷ ಕಾಯಬೇಕು. ಅವರೇ ಕಿತ್ತಾಡ್ಕೊಂಡು ಕಾಲಿಡ್ಕೊಂಡು ಕಳ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಆದ್ರೆ ಜನರಿಗೆ ಅವಕಾಶ ಸಿಕ್ಕೋದು 5 ವರ್ಷಕ್ಕೂ. ಅದಕ್ಕೆ ಹೇಳ್ತಾ ಇದೀವಿ, 28ಕ್ಕೆ ಏನಾದ್ರೂ ನೀವು ಈ ಕಾಯ್ದೆ ರದ್ದಾಗದೆ ಇದ್ರೆ ನಿಮ್ಮನ್ನ ಮನೆ ಕಳಿಸ್ತೀವಿ. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರನ್ನು ಕಳಿಸ್ತೀವಿ ಅಂತ ಹೇಳಿ ನಾವು ಹೇಳ್ಬೋದಾ? ಮನಮೋಹನ್ ಸಿಂಗ್ ಒಂದು ಕೆಲಸ ರೈತರಿಗೆ ಒಳ್ಳೇದು ಮಾಡಿದ್ರು. ಸ್ವಾಮೀಜಿ, ಮನಮೋಹನ್ ಸಿಂಗ್ ಒಳ್ಳೆ ಕೆಲಸ ಮಾಡಿದ್ರು. ಕಾರಣ ಏನಂದ್ರೆ, ದೆಹಲಿ ಮತ್ತೆ ನೋಯ್ಡಾ ನಡುವೆ 10 ಪಥದ ರಸ್ತೆಯನ್ನ ಮಾಡಿದ್ರು. 10 ಟ್ರ್ಯಾಕ್ಸ್ ರೋಡನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಭೂ ಸ್ವಾಧೀನ ಕಾಯ್ದೆಯಲ್ಲಿ ಏನಿತ್ತು ಮಿತಿಯಾದಂಥ ಪರಿಹಾರ, ಅದು ರೈತರಿಗೆ ಸಮಾಧಾನ ತರಲಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಬೀದಿಗಿಳಿದ್ರು. ಆ ಪೊಲೀಸ್ನರ ನಡುವೆ ಸಂಘರ್ಷ ಆಯಿತು. 9 ಜನ ರೈತರು ನೋಯ್ಡಾದಲ್ಲಿ ಸತ್ತ ಮೇಲೆ ಅವತ್ತಿನ ಅಂತಿಮ ಅಧಿಕಾರದ ದಿನಗಳು ಮನಮೋಹನ್ ಸಿಂಗ್ ಅವರು. ಆಗ ಅವ್ರು ಏನ್ ಮಾಡಿದ್ರು, ಈ ಥರದ್ದು ಅಪಾಯ ಮತ್ತೆ ಆಗಬಾರ್ದು ದೇಶಾದ್ಯಂತ, ರೈತರನ್ನೇನಾದ್ರೂ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕಂತ ಹೇಳಿ ಲ್ಯಾಂಡ್ ಅಕ್ವಿಜೇಷನ್ ಬಿಲ್ಲು 2013 ಅಂತ ಹೇಳಿ, ಅಂದ್ರೆ 2013ರ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ತಂದು, ಅದರ ಪ್ರಕಾರ ರೈತರು ಏನವರು ಹೆದ್ದಾರಿಗೆ ಅಥವಾ ರೈಲ್ ರೋಡಿಗೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳಿಗೆ, ಅಂದ್ರೆ ಉದ್ದೇಶ ಸಾರ್ವಜನಿಕ ಹಿತಾಸಕ್ತಿಗೆ ಭೂಮಿ ಪಡೀಲಿಕ್ಕೆ ಏನಾದ್ರೂ ಸರ್ಕಾರ ತೀರ್ಮಾನ ಮಾಡಿ ರೈತರು ಭೂಮಿಯನ್ನ ತಗೋಬೇಕಂದ್ರೆ ಮಾರುಕಟ್ಟೆಯ ಬೆಲೆ 4ರಷ್ಟು ಗ್ರಾಮೀಣ ಪ್ರದೇಶದಲ್ಲಿ, ಮಾರುಕಟ್ಟೆಯ 2ರಷ್ಟು ನಗರ ಪ್ರದೇಶದಲ್ಲಿ, ಆಮೇಲೆ ರೈತರು 75 ಭಾಗ ಒಪ್ಪದೇ ಇದ್ರೆ ಆ ಪ್ರದೇಶವನ್ನ ಕೈ ಬಿಡಬೇಕು ಅಂತ ಇದೆಲ್ಲ ಆ ಕಾಯ್ದೆಯಲ್ಲಿ ಇದೆ. ಈಗ 2018ರಲ್ಲಿ ಏನಾಯ್ತು ಅಪಾಯ ಅಂದ್ರೆ,
ಈ ದೇವೇಗೌಡರು ಹೇಳ್ತಾರಲ್ಲ, ನಾವು ಮಣ್ಣಿನ ಮಕ್ಕಳು ಅಂತ ಹೇಳಿ. ಈ ಅಪಾಯ, ಈ ಮಣ್ಣೇನಾಯ್ತು, ಈ ಮಣ್ಣಿಗೆ ಬಹಳ ಅಪಾಯ ಬಂದ್ಬಿಡ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಈ ಕಾಯ್ದೆಯನ್ನೇ ಬದಲಾಯಿಸ್ಬಿಟ್ರು. 2013 ಭೂ ಸ್ವಾಧೀನ ಕಾಯ್ದೆ ಏನು ರೈತರಿಗೆ ಭೂಮಿಯನ್ನ ರೈತರು ಕಳ್ಕೊಂಡ್ರೆ ಸಾರ್ವಜನಿಕ ಉದ್ದೇಶಕ್ಕೆ ಅದರಲ್ಲಿ ಇದ್ದಂತ ಪರಿಹಾರದ ನೀತಿ ಏನಿತ್ತು, ಇದನ್ನ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಇದನ್ನ ತಿದ್ದುಪಡಿ ಮಾಡಿ ಆ ಅವಕಾಶವನ್ನ ತಪ್ಪಿಸಿದ್ರು. ಈಗ ನಾವು ಇವ್ರನ್ನ ಯಾರನ್ನಾರು ನೆನ್ಸ್ಕೋಬಹುದೇ, ಇವ್ರನ್ನ ಯಾರನ್ನಾರು ಗೌರವಿಸ್ಬಹುದೇ? ಯಾವುದೂ ಇಲ್ಲ. ಅದೇ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಿದೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಿದಿರಿ, ಹೇಳಿ ಕುಮಾರಸ್ವಾಮಿಗೆ. ಆವಾಗ ಸಿದ್ದರಾಮಯ್ಯ ಹೇಳ್ತಾರೆ, ಚಂದ್ರಶೇಖರ್ ಹೆಂಗೆ ಹೇಳೋಣ, ನಾನು ಏನೇ ಹೇಳಿದ್ರು ದೇವೇಗೌಡ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ನಾನು ಏನೋ ಕುತಂತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದ್ಬಿಡ್ತಾರೆ. ಬಿಡಿ, ನಾವು ಅಧಿಕಾರಕ್ಕೆ ಬಂದಾಗ ಎಲ್ಲ ಸರಿ ಮಾಡಿಬಿಡೋಣ ಅಂತ ಹೇಳಿ ಅಧಿಕಾರಕ್ಕೆ ಬಂದಾಯ್ತು. ಲ್ಯಾಂಡ್ ಅಕ್ವಿಜೇಷನ್ ಬಿಲ್ ಏನಾರು ಯಥಾವತ್ತು ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿ ತಂದಂತ ಬಿಲ್ಲು ದೇಶದ ಯಾವುದೇ ರಾಜ್ಯದಲ್ಲಿ ಬದಲಾವಣೆ ಆಗಲಿಲ್ಲ. ಕರ್ನಾಟಕದಲ್ಲಿ ಬದಲಾವಣೆ ಮಾಡಿ ರೈತರಿಗೆ ಮೋಸ ಮಾಡಿದ್ರಲ್ಲ ನೀವು, ಸರಿನಾ? ಇಂಥದ್ದನ್ನ ನಾವು ಸಹಿರಿಸ್ಕೊಂಡು ಎಷ್ಟು ಕಾಲ ಮುಂದುವರಿಯೋದು? ಎಷ್ಟು ಕಾಲ ಸಹಿರಿಸ್ಕೋಬೇಕು? ಇದ ಸರಿ ಇಲ್ಲ. ನಿಮ್ಮ ಆಡಳಿತದ ವೈಖರಿ ಸರಿ ಇಲ್ಲ. ಬರೀ ಭ್ರಷ್ಟಾಚಾರದಲ್ಲಿ ಎಲ್ಲ ಮುಳುಗೋಗ್ಬಿಟ್ಟಿದ್ದೀರಿ. ತಾವು ಗ್ಯಾರಂಟಿ ಕೊಟ್ಟಿದ್ದೀರಿ, ನಾವು ನಿಮ್ಮ ಪಕ್ಷ ಗ್ಯಾರಂಟಿ ಕೊಟ್ಟಿರೋದು ನೀವು ಮಾಡಿ. ಯಾವ ಚೀಪ್ ಪಾಪ್ಯುಲಾರಿಟಿಯನ್ನ ನೀವು ತಗೋಬೇಕೋ ನೀವು ತಗೊಳ್ರಿ, ನಾನು ಅಬ್ಜೆಕ್ಷನ್ ಇಲ್ಲ. ಆದರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ನಮ್ದು 3.25 ಲಕ್ಷ ಕೋಟಿ ಬಜೆಟ್. ಅದಕ್ಕೆ ಬೇಕಾಗಿರೋದು ನಿಮ್ಮ ಬಜೆಟ್ ಆಗ ಅಲೋಕೇಶನ್ ಮಾಡ್ತೀವಿ ಅಂತ ಹೇಳಿದ್ದು 50,000 ಕೋಟಿ. ಈಗ ನೀವು ಮಾಡ್ತಾ ಇರೋದು 35,000 ಕೋಟಿ ಕೂಡ ರೀಚ್ ಆಗಲಿಲ್ಲ. ಅದರೊಳಗಡೆ ಕಡಿತ ಮಾಡಿ ಕಮ್ಮಿ ಮಾಡಿದ್ರಿ. 35,000 ಕೋಟಿ ಖರ್ಚು ಮಾಡ್ತಾ ಇಲ್ಲ. ಆದರೆ ದುಡ್ಡೆಲ್ಲ ಏನ್ ಮಾಡ್ತಾ ಇದ್ರಿ? ತೆಲಂಗಾಣ ಚುನಾವಣೆ ಮಾಡ್ತೀರಿ, ಕರ್ನಾಟಕದ ದುಡ್ಡು. ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಯ ಪಾರ್ಲಿಮೆಂಟ್ ಚುನಾವಣೆ ನಡೆಸ್ತೀರಿ, ಕರ್ನಾಟಕದ ಜನರು ದುಡ್ಡು. ಈಗ ಬಿಹಾರ ಚುನಾವಣೆ ಬರ್ತಾ ಇದೆ, ಕರ್ನಾಟಕದ ದುಡ್ಡು. ಹೀಗೆ ಕರ್ನಾಟಕದ ದುಡ್ಡನ್ನ ಬಾಚಿ ಕಾಂಗ್ರೆಸ್ನವರು ಕರ್ನಾಟಕ ಜನರಿಗೆ ಕೈ ಚುಪ್ ಕೊಟ್ಬಿಟ್ರಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಸರಿನಾ ಇದು? ಇದನ್ನ ನಾವು ಕ್ಷಮಿಸಕ್ ಸಾಧ್ಯ ಇಲ್ಲ. ಯಾವುದೇ ಅಭಿವೃದ್ಧಿ ಕೃಷ್ಣಾದ್ದು 3ನೇ ಸ್ಕೀಮ್ ನಾವು ಪ್ರಾರಂಭ ಮಾಡಲೇ ಇಲ್ಲ. ಹಾಲ್ಮಟ್ಟಿ 519ರಿಂದ 524ಕ್ಕೆ ಹೈಟ್ ಮಾಡಲೇ ಇಲ್ಲ. ನೀರು ಸ್ಟೋರೇಜ್ ಮಾಡ್ಕೊಳ್ಳಿಲ್ಲ. ಇನ್ನೂ ಒಂದು 15 ಲಕ್ಷ ಎಕರೆ ಭೂಮಿಯನ್ನ ನೀರಾವರಿಗೆ ಅಳವಡಿಸ್ಲಿಲ್ಲ. 8 ಆಣಿ ಖರ್ಚು ಮಾಡಲಿಲ್ಲ. ತುಂಗಭದ್ರಾದ್ದು ಡ್ಯಾಮು ಡ್ಯಾಮೇಜ್ ಆಗಿದೆ. ಎಲ್ಲಿ ಗೌಡ? ಬಳ್ಳಾರಿಯವರು. ಎಷ್ಟು ಗೇಟ್ ಡ್ಯಾಮೇಜು? 9 ಗೇಟ್ ಡ್ಯಾಮೇಜ್ ಆಗಿದೆ. ಇಲ್ಲಿ ತುಂಗೆ ನೋಡಿದ್ರೆ, ಅಲ್ಲಿ ಭದ್ರೆ ನೋಡಿದ್ರೆ ಹುಕ್ಕಿ ತುಂಬಿ ಹರಿತಾ ಇದ್ದಾವೆ. ಆ ನೀರು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅಪಾಯದ ಪರಿಸ್ಥಿತಿಗೆ ಬಂದು ನಿಂತಿದೆ. ಇವತ್ತು ತುಂಗಭದ್ರ ಬೀಗದ್ಕಿ ಯಾರ ಹತ್ರ ಇದೆ? TB ಡ್ಯಾಮ್ದು ಆಂಧ್ರ ಪ್ರದೇಶದವ್ರ ಕೈನಲ್ಲಿದೆ, ನಮ್ಮ ಕೈನಲ್ಲಿಲ್ಲ. ಅವರು ಸೂಪರ್ವೈಸಲ್ಲಿ ನೀರು ಬಿಡೋದು, ಅವರ ಸೂಪರ್ವೈಸಲ್ಲಿ ನೀರು ಸ್ಟಾಪ್ ಮಾಡೋದು. ಈ ಪರಿಸ್ಥಿತಿಯಲ್ಲಿ ತುಂಗಭದ್ರದ ಅಣೆಪಾಡು ಹಂಗಾಗಿದೆ. ಈಗಾಗಲೇ ಅದ್ರ ಹೂಳು 32 TMC ನೀರು ಸಿಲ್ಟ್ ಫಾರ್ಮೇಶನ್ ಆಗಿದೆ, ಅಂದ್ರೆ ಹೂಳು ಭರ್ತಿ ಆಗಿದೆ.
ಈಗ 32-33 TMC ನೀರು, ಇದು ಒಟ್ಟು ನೀರಿನಲ್ಲಿ ಮೈನಸ್. ಒಂದು ಡ್ಯಾಮ್ ಕಟ್ಟಿ ನೀರು ಸ್ಟೋರೇಜ್ ಮಾಡುವಷ್ಟು ನೀರು ನಮಗೆ ಹೂಳು ತುಂಬಿಕೊಂಡು ಮೈನಸ್ ಆಗಿದೆ. ಇದನ್ನ ಯಾವಾಗ ಭರ್ತಿ ಮಾಡ್ತೀರಿ? ಈ ಪರಿಸ್ಥಿತಿ. ಕಾವೇರಿಗೆ ಬಂದ್ರೆ ಅಲ್ಲಿ ಮೇಕೆದಾಟಿನಲ್ಲಿ ಒಟ್ಟು ಕಟ್ಟಬೇಕು, ಅಂದ್ರೆ ಮಿನಿ ಡ್ಯಾಮ್ ಕಟ್ಕೋಬೇಕು. ಯಾಕೆ ಕಟ್ಟಬೇಕಂದ್ರೆ ನಮ್ದು ಅಕೌಂಟು ಕನ್ನಂಬಾಡಿಯಿಂದ ನೀರು ಕಾವೇರಿದು ತಮಿಳ್ನಾಡಿಗೆ ಬಿಡ್ಬೇಕಲ್ಲ. ಹಂತವಾಗಿ ಏನು ಟ್ರಿಬ್ಯುನಲ್ ಅವಾರ್ಡು, ಸುಪ್ರೀಂ ಕೋರ್ಟಿನ ಕಾಯ್ದೆ ಪ್ರಕಾರ ಏನ್ ಬಿಡ್ಬೇಕಾಗಿದೆಯೋ ನಮಗೆ ಲೆಕ್ಕ ಇಲ್ದಷ್ಟು ನೀರು ಹೋಗ್ತಾ ಇದೆ. ನಾವು ಅಲ್ಲಿ ಒಂದು ಡ್ಯಾಮ್ ಕಟ್ಕೊಂಡ್ರೆ ನಮಗೆ 24-25 TMC ನೀರು ಸ್ಟೋರೇಜ್ ಆಗತ್ತೆ, ನಮಗೆ ಉಳಿಯುತ್ತೆ. ಅವಾಗ ಲೆಕ್ಕದ ಪ್ರಕಾರ ಬಾರ್ಡ್ರಲ್ಲಿ ನಾವು ನೀರು ಬಿಡ್ಬೋದು. ಆ ನೀರು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ನಿಮ್ ಬಜೆಟ್? ಎತ್ತಿನ ಹೊಳೆ ಪ್ರಾರಂಭ ಮಾಡಿದ್ರಿ, ಬೈರೇಗೌಡರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು 2016ರಲ್ಲಿ ಬೆಂಗಳೂರು ನಗರಕ್ಕೆ ಬಂದ್ವಿ. ಅವತ್ತು ಏರ್ಪೋರ್ಟ್ 7 ಗಂಟೆ ಟೈಮ್ ಸಂಪೂರ್ಣ ಬಂದಾಯ್ತು. ಅವತ್ತ ಸಾಧ್ಯನೇ ಆಗ್ಲಿಲ್ಲ. ಅವತ್ತ ತಾವು ಹೊಸ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ನಮ್ಮನ್ನು ಕೂರಿಸ್ಕೊಂಡು ತೀರ್ಮಾನ ಮಾಡಿದ್ರಿ. ಇಲ್ಲ, ಎತ್ತಿನ ಹೊಳೆಯನ್ನ ಈ ಕಡೆಗೆ ಬಯಲು ಪ್ರದೇಶದ ಬರಗಾಲದ ಪ್ರದೇಶಕ್ಕೆ ತರೋಣ. ಆ ಮೂಲಕ ಇದಕ್ಕೆ ಸುಮಾರು 11,000 ಕೋಟಿ ಅಂತ, ಇವತ್ತು ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರಿ? 25,000-26,000 ಕೋಟಿ ಖರ್ಚು ಮಾಡಿದರೆ ಇನ್ನೂ 10,000 ಕೋಟಿ ಬೇಕಾಗಿದೆ. ಅದನ್ನು ಮಾಡ್ತಾ ಇಲ್ಲ. ಅಭಿವೃದ್ಧಿ ಅಂದ್ರೆ ಯಾವುದು? ಅಭಿವೃದ್ಧಿ ಅಂದ್ರೆ ಯಾವುದು? ಆರ್ಥಿಕವಾಗಿ ದುಡಿಯುವ ಜನರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವ ಕಾರ್ಯಕ್ರಮ ಆಗಬೇಕು. ಅವ್ರನ್ನ ಆರ್ಥಿಕವಾಗಿ ದಿವಾಳಿ ಮಾಡ್ತಾ ಅವ್ರಿಗೆ ನಾವು ಬಸ್ ಕೊಡ್ತೀವಿ, ಪುಕ್ಸಟ್ಟೆ ಓಡಾಡಿ ಹೆಣ್ಮಕ್ಳು, ನಿಮ್ಗೆ 2,000 ಕೊಡ್ತೀವಿ, ಪುಕ್ಸಟ್ಟೆ ಖರ್ಚು ಮಾಡ್ಕೊಳ್ಳಿ, ಹೀಗೆ ಹೇಳ್ತಕ್ಕಂಥ ಆರ್ಥಿಕ ಸಬಲೀಕರಣ ಅಲ್ಲ. ಹಾಗಾಗಿ ಸರ್ಕಾರದ ಯೋಜನೆಗಳು ಜನಪರ ಇರಬೇಕು, ಆದರೆ ಅದು ಅವನ ಆದಾಯವನ್ನ ವೃದ್ಧಿಸ್ಬೇಕು. ಆ ದಿಕ್ಕಿನಲ್ಲಿ ಸರ್ಕಾರದ ಯೋಜನೆಗಳಿಲ್ಲ. ಹಾಗಾಗಿ ಬಂಧುಗಳೇ, ನಾವು MSP ಪಡೆದಲ್ಲ ಒಕ್ಕಲ್ತನ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೆ ಅದು ಸರಿ ಬರಲ್ಲ. MSP ಪಡಿಲೇಬೇಕು. MSP ಇಲ್ದಲೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳನ್ನ HS ರುದ್ರಪ್ಪನವರಿಗೆ ನಾವು ಈ ಸಂದರ್ಭದಲ್ಲಿ ಮಾನ್ಯ HSR ಅವರೇ, ನೀವು ನಮಗೆ ಕಲಿಸಿದ ಪಾಠ, ND ಸುಂದರೇಶು ನಮಗೆ ಧಡಾರ್ ಅಂತೇಳಿ ಬೆಂದ ಮೇಲೆ ಹೊಡೆದು ಪ್ರೀತಿಯಿಂದ ಹೇಳ್ತಾ ಇದ್ದಂಥ ಮಾತುಗಳು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಮನಸ್ಸಿಗೂ ಹೃದಯಕ್ಕೂ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ, ಅದನ್ನು ತೀವ್ರವಾಗಿ ಹೇಳಿ ನಮ್ಮನ್ನ ಜಾಗ್ರತೆ ಮಾಡಿದಂಥ ವಿಚಾರಗಳು ಇರಬಹುದು ನಮ್ಮ ಜೊತೆಯಲ್ಲಿ. ಇದನ್ನು ಯಾವುದೇ ಕಾರಣಕ್ಕೆ ಭಂಗ ಬರ್ದಂಗೆ ಒಂದು ದೊಡ್ಡ ಸಂಘರ್ಷವನ್ನ ಸರ್ಕಾರದ ಜೊತೆ ಮಾಡಿ ಈ ಕಾಯ್ದೆಗಳು ರದ್ದಾಗಬೇಕು, MSP ಕಾನೂನು ಪ್ರಕಾರ ಜಾರಿ ಆಗಬೇಕಂತ ಹೇಳಿ ರಾತ್ರಿ 12:30 ಗಂಟೆವರೆಗ ನಾವು ಸರ್ಕ್ಯೂಟ್ ಹೌಸ್ನಲ್ಲಿ ಅನೇಕ ಜನ ಕುಂತು ಮಾತಾಡಿದ್ವಿ ಅಲ್ವಾ ಮಲ್ಲನ್ಗೌಡ್ರೆ? ರಾತ್ರಿ ಎಲ್ಲ ಮಾತಾಡಿದ್ವಿ. ಆದರೆ ಈಗ ನಾವು ಕಾರ್ಯಕ್ರಮದ ಸಿದ್ಧತೆಯನ್ನ ತಯಾರು ಮಾಡ್ತಾ ಇದ್ವಿ. ಬಸವ ಕಲ್ಯಾಣ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್, ಎಲ್ಲ ಜನರ ಆಶೋತ್ತರಗಳನ್ನ ಚರ್ಚೆ ಮಾಡಿ ಹೇಗೆ ಬಸವಾದಿ ಶರಣರು ಆ ಕಲ್ಯಾಣದಲ್ಲಿ ಏನೇನೋ ಅವರು ಯೋಜನೆಯನ್ನ ಇಟ್ಕೊಂಡಿದ್ರು, ಆ ದಿಕ್ಕಿನಲ್ಲಿ ನಮ್ಮ ಶರಣರು ಏನು ಇವತ್ತ ಬಸವಾದಿ ಶರಣರ ವಿಚಾರಗಳನ್ನ ಅದನ್ನ ಎಲ್ಲಿ ಭಂಗ ಆಗಿಬಿಡ್ತದೋ ಜಾರಿಗೆ ತರುವಲ್ಲಿ, ಎಲ್ಲೆಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೋ ಅದನ್ನ ತುಂಬಾ ಜೋಪಾನ ಮಾಡಿ
ಹೆಚ್ಚು ಮಟ್ಟದಲ್ಲಿ ವಿಚಾರಗಳನ್ನ ಬಿತ್ತರಿಸಲಿಕ್ಕೆ ಅವರು ಎಷ್ಟು ಶ್ರಮ ಬೀಳ್ತಾ ಇದ್ದಾರೋ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರ್ಬೇಕಪ್ಪ. ರೈತ ಚಳುವಳಿ, ಬಸವಾದಿ ಶರಣರ ಚಳುವಳಿ, ರೈತ ಚಳುವಳಿ, ಬುದ್ಧನ ಚಳುವಳಿ, ರೈತ ಚಳುವಳಿ, ಗಾಂಧಿ ಚಳುವಳಿ, ರೈತ ಚಳುವಳಿ, ಅಂಬೇಡ್ಕರ್ ಚಳುವಳಿ, ಈ ಎಲ್ಲ ಮಾರ್ಗದರ್ಶಕರ ದಾರಿಯಲ್ಲಿ ಈ ಚಳುವಳಿ ಸಾಗಿ ಬಂದಿದೆ. ಹಂಗೆ ಬರಲಿಲ್ಲ. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಮಾಜವಾದಿ ನೆಲೆಗಟ್ಟು ನಿಂತಿದ್ದು ಶಿವಮೊಗ್ಗದಲ್ಲಿ. ಈ ಸಮಾಜವಾದಿಯ ನೆಲೆಗಟ್ಟಿನಲ್ಲಿ HSR ಸುಂದರೇಶ್ ಈ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. ನಾವು ಅವತ್ತು ಅಲ್ಲಿ ಧಾರವಾಡದಲ್ಲಿ ಏನು ರೈತರ ಹತ್ಯೆ ಆಗಿತ್ತು, ಆ ನಂತರ HSR ಒಂದು ಸಭೆ ಕರೀತಾರೆ, ನಾವಷ್ಟೇ ಭಾಗವಹಿಸಿದ್ವಿ. ಆ ಎರಡನೇ ಸಭೆಗೆ ಸುಂದರೇಶ್ ಹೇಳಿದ್ರು, ಇಲ್ಲ ನಮ್ಗೊಬ್ಬ ಸರಿಯಾದಂಥ ಒಬ್ಬ ತಿಳುವಳಿಕಸ್ತ ಬೇಕು, ಪ್ರೊಫೆಸರ್ ನಂಜುಂಡಸ್ವಾಮಿ ಕರ್ಕೊಂಬರ್ತೀನಿ ಅಂತ. ಆಮೇಲೆ ಅವರು ಶಿವಮೊಗ್ಗಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯನ್ನ ಕರ್ಕೊಂಬಂದರು. ಅದು ತನ್ನ ವಿಚಾರವನ್ನ ಚಳುವಳಿ ಬಹಳ ಕರಾರುವಕ್ಕಾಗಿ ಬೆಳೀತಾ ಬಂತು. ನೋಡಿ, ನಾವು ಡೆಮಾಕ್ರಸಿಯನ್ನ ಒಪ್ಕೊಂಡಿದ್ದೀವಿ, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ವಿ. ನಮ್ಮಲ್ಲೇ ಒಂದು ಏರಿಗೆ ಎಳೆಯುತ್ತೆ, ಒಂದು ನೀರಿಗೆ ಎಳೆಯುತ್ತೆ, ಇಂಥವೇ ಎಡವಟ್ಟುಗಳು ಕೂಡ ಇರ್ತವೆ. ಯಾಕಂದ್ರೆ ತುಂಬಿದ ಸಮಾಜ ನಮ್ದು. ಅದರಲ್ಲೂ ಹೇಳಿ ಕೇಳಿ ರೈತಾಪಿ ಜನ, ಹಳ್ಳಿ ಜನ ಅಂದ ಮೇಲೆ ಹೆಚ್ಚು ಜನ ಸತ್ಯವನ್ನು ಒಪ್ತಾರೆ. ಆದರೆ ಎಲ್ಲೋ ಒಬ್ಬ ಕಾಲೆಳೆಯೋನು ಇರ್ತಾನೆ. ಹಾಗಾಗಿ ಬಂಧುಗಳೇ, ಈಗ ನನ್ನ ಮೇಲೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಅಂತ ಹೇಳಿದ್ರು. ಮಾನ ಮರ್ಯಾದೆ ಇದ್ರೆ, ಅವ್ರ ಅಪ್ಪ ತಂದೆ ತಾಯಿ ಅವ್ರನ್ನ ಸರಿಯಾಗಿ ಸಾಕಿದ್ರೆ, ಅವ್ರ ಅನ್ನ ಸರಿಯಾಗಿ ಉಂಡು ಬೆಳೆದಿದ್ರೆ, ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರವನ್ನ ಹೇಳ್ಬಿಟ್ರಪ್ಪ, ಇಂಥದ್ದೊಂದು ಸಭೆ ಅಥವಾ ನಾನೂ ಬರ್ತೀನಿ, ನಾನು ಎದುರುಗಡೆ ಹೇಳ್ಬಿಟ್ರೆ ನಾನು ಶಬ್ಬಾಷ್, ನಾನು ಇವತ್ತಿಗೆ ನನ್ನ ಹೋರಾಟ ಮುಗೀತು ಅಂತೇಳಿ ನಿಮ್ಗೆ ನಮಸ್ಕಾರ ಮಾಡಿ ಹೋಗ್ತೀನಿ. ಅದನ್ನು ಬಿಟ್ಟು ಮಿಸ್ಟರ್ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ, ನಿಮ್ಮಪ್ಪ ಪ್ರಧಾನ ಮಂತ್ರಿ, ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಾನು ಮಾತಾಡಿದ್ದು ನಿಮಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳಿ ನನ್ನ ಮನೆ ಮೇಲೆ ದಾಳಿ ಮಾಡ್ತೀರಿ, ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ದಾಳಿ ಮಾಡ್ತೀರಿ, ಯಾವೊಂದು ದುಡ್ಡು ಕೊಟ್ಟು ಆ ಟಿವಿ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿಸ್ತೀರಿ. ಇವತ್ತು ಅದೇ ಟಿವಿ ಚಾನಲ್ಲು ಯಾರ ಮರ್ಯಾದೆ ತೆಗಿತಾ ಇದೆ? ಯಾರ ಮರ್ಯಾದೆ ತೆಗಿತಾ ಇದೆ? ಮಾನ್ಯ ದೇವೇಗೌಡರನ್ನ ಬೀದಿ ನಾಯಿಗೆ ಹೋಲಿಕೆ ಮಾಡಿ ಮಾತಾಡ್ತಾನೆ ಮಿಸ್ಟರ್ ಕುಮಾರಸ್ವಾಮಿ. ಸಹಿಸ್ಕೊಳಕ್ಕಾಗತ್ತೆ? ಅವತ್ತು ನೀನು ನನ್ನನ್ನ ಅಪಮಾನ ಮಾಡಕ್ಕೆ ಅವನ್ನ ಬಳಸ್ದೆ. ಇವತ್ತು ಅದೇ ಟಿವಿ ಚಾನಲ್ ಯಾರನ್ನ ಕೊಂಡಾಡ್ತಾ ಇದೆ? ಕಾಲ ಬಹಳ ದೂರ ಇಲ್ಲ, ತಕ್ಷಣ ತಿರುವಿ ಹಾಕುತ್ತೆ. ಹಾಗಾಗಿ ಬಂಧುಗಳೇ, ನಾನು ಪ್ರಾಮಾಣಿಕವಾಗಿದ್ದೀನಿ. ಕೈ ಬಾಯಿ ಕಚ್ಚೆ ಸರಿ ಇದೆ. ಯಾರೊಬ್ಬರು ಬಟ್ ಮಾಡಿ ತೋರಿಸುವಂತ ಹಂತದಲ್ಲಿ ನಾವಿಲ್ಲ. ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ರೈತಾಪಿ ಜನ ಆಗಿ, ರೈತರು ಮಕ್ಕಳಾಗಿ ಹುಟ್ಟಿದ್ದೀವಿ. ಇದನ್ನ ಏನಾದ್ರು ಮಾಡಿ ಒಂದು ಅಂತಿಮ ಘಟ್ಟವನ್ನ ಸಲ್ಲಿಸಬೇಕು ಅಂತ ನಮ್ದೊಂದು ಆಸೆ ಇದೆ ಬಂಧುಗಳೇ. ಹಾಗಾಗಿ ಈ ಕಾಯ್ದೆ ರದ್ದಾಗಬೇಕು, MSP ಜಾರಿ ಆಗಬೇಕು, ಇಷ್ಟೇ ಅಜೆಂಡಾ. ಇದ್ರ ಕೆಳಗಡೆ ಬಸವ ಕಲ್ಯಾಣದಿಂದ ಏನು ಈಗ ಮಾತಾಡಿದ್ವಿ, ಸಾವಿರಾರು ಜನ ರೈತರು, ಪ್ರತಿ ಜಿಲ್ಲೆಯಿಂದ 100 ಜನ, ಬೀದರ್ ಜಿಲ್ಲೆ ಅವರು ಸಾವಿರಾರು ಜನ ಸೇರಿ ಕಲಬುರ್ಗಿ ಜಿಲ್ಲೆಗೆ ಬಿಡ್ತಾರೆ. ಕಲಬುರ್ಗಿ ಜಿಲ್ಲೆಯವರು ಸಾವಿರಾರು ಜನ ಅದನ್ನ ಯಾದಗಿರಿ ಜಿಲ್ಲೆಗೆ ಬಿಡ್ತಾರೆ. ಯಾದಗಿರಿ ಜಿಲ್ಲೆ ಜನ ಸಾವಿರಾರು ಜನ ರಾಯಚೂರು ಬಿಡ್ತಾರೆ. ರಾಯಚೂರಿನವರು ಬಳ್ಳಾರಿಗೆ ಬಿಡ್ತಾರೆ. ಬಳ್ಳಾರಿಯವರು ಕೊಪ್ಪಳಕ್ಕೆ ಬಿಡ್ತಾರೆ. ಕೊಪ್ಪಳ ಅದು ವಿಜಯನಗರ ಬಿಡ್ತಾರೆ. ಹಾಗೆ ಎಲ್ಲ ಜಿಲ್ಲೆಗಳು ಬೆಂಗಳೂರು ಸೇರೋ ಹೊತ್ತಿಗೆ ನಾವು 1 ಲಕ್ಷ ಜನ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ಈ ಅಜೆಂಡಾ ಇಟ್ಕೊಂಡು ನಾವು ದೊಡ್ಡ ಸಂಘರ್ಷವನ್ನ ಸಾರಬೇಕು ಅಂತ ಹೇಳಿ, ಎಲ್ಲರಿಗೂ ಒಪ್ಪಿಗೆ ಇದೆಯಾ?
ಅಥವಾ ನಾನು ದಾರಿಲಿ ನಡೀತಾ ಇದ್ರೆ ನೀವು ನಿಮ್ಮೂರಲ್ಲೇ ಎದ್ಬಿಟ್ರೆ, ಮಳೆ ಬರ್ತಾ ಐತೆ, ಶಿವಮೊಗ್ಗ ಕೊಚ್ಕೊಂಡು ಹೋಗ್ತಾ ಇತ್ತಂತೆ, ನಾನು ಹೆಂಗೆ ಸರ್ ಮಳೆ ಜಾಸ್ತಿ ಇದೆಯಾ ಹೆಂಗೆ ಅಂತ ಅಲ್ಲಿಂದ ಫೋನ್ ಮಾಡಿ ಕೇಳ್ತೀರಲ್ಲ ನೀವು, ಸರಿನಾ? ಅಲ್ಲೇ ಶಿವಮೊಗ್ಗದವರೆಲ್ಲ ಕೊಚ್ಕೊಂಡೇ ಹೋಗ್ಬಿಟ್ಟಿದಾರ. ಈಗ ಯಾರು ಫೋನ್ನಲ್ಲಿ ಕೇಳ್ತಾ ಇದ್ರು ಅವ್ರಿಗೆ ಸರಿಯಾಗಿ ಉತ್ತರ ನೀವು ತಲುಪಿಸ್ಬೇಕು. ಹಾಗಾಗಿ ಬಂಧುಗಳೇ, ಒಂದು ಬೃಹತ್ ಕಾರ್ಯಕ್ರಮಕ್ಕೆ ರೈತ ಚಳವಳಿ ಸಜ್ಜಾಗ್ತಾ ಇರುವ ಸನ್ನಿವೇಶದಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ತ್ಯಾಗ, ಯಾಕೆ ಹೇಳಿ, ನನಗೋಸ್ಕರ, ನನ್ನ ರೈತರಿಗೋಸ್ಕರ, ಈ ನಾಡಿನ ದುಡಿಯುವಂಥ ಅನ್ನದಾತರಿಗೋಸ್ಕರ ನಾವು ಒಂದಿಷ್ಟು ಶ್ರಮ ಪಡೋಣ. ನಾವು ಒಂದಿಷ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರೈತರಿಗೆ ಅಪಾಯ ತಂದಿರ್ತಕ್ಕಂಥ ಇಂಥ ಕಾಯ್ದೆ ಕಾನೂನುಗಳನ್ನು ರದ್ದು ಮಾಡಲಿಕ್ಕೆ ತಾವೂ ಕೂಡ ಈ ವ್ಯವಸ್ಥೆಯನ್ನು ತಿದ್ದಿ ಸರಿ ಮಾಡೋದಕ್ಕೆ ತಾವೆಲ್ಲರೂ ಒಪ್ಪಿ ಈ ದಿಕ್ಕಲ್ಲಿ ತಾವು ತೀರ್ಮಾನವನ್ನು ಒಪ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ತಾವು ಚಪ್ಪಾಳೆಯೊಂದಿಗೆ ಸಮ್ಮತಿಯನ್ನು ಸೂಚಿಸ್ತೇನೆ. ಈಗ ನಮ್ಮ ಪೂಜ್ಯರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ನಮ್ಮಂಥ ಚಳುವಳಿಗಳಿಗೆ ಆಶೀರ್ವದಿಸ್ಬೇಕಾಗಿದೆ. ಯಾಕೆ ಅಂದರೆ ಚಳುವಳಿಗಳಲ್ಲೇ ಹುಟ್ಟಿದಂಥ ಒಂದು ಬಸವಾದಿ ಶರಣರ ಚಳುವಳಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಿಚಾರವನ್ನು ಹೊಂದಿರತಕ್ಕಂಥದ್ದು. ಬಂಧುಗಳೇ, ನಾನು ಪದೇ ಪದೇ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಮಹಾತ್ಮ ಗಾಂಧಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತಾಡ್ತಾರೆ. ಆ ಬುದ್ಧನಿಗೆ ಹೆಂಗೆ ಅಶೋಕ ಸಿಕ್ಕಿದ್ನೋ, ಅಶೋಕನ ರೀತಿಯ ಒಬ್ಬ ರಾಜ ಅಥವಾ ಪ್ರಭಾವಿ ಬಸವಣ್ಣನ ವಿಚಾರಕ್ಕೆ ಸಿಕ್ಕಿದ್ರೆ ಇದು ಜಗತ್ತಿನಾದ್ಯಂತ ವಿಸ್ತರಿಸುವಂತ ಧರ್ಮ ಆಗ್ತಾ ಇತ್ತು ಅಂತ ಹೇಳಿ. ಹಾಗಾಗಿ ಬಂಧುಗಳೇ, ಈ ಸತ್ಯವನ್ನ ಯಾವತ್ತೂ ಕೂಡ ಮಂಕಾಗ್ಲಿಕ್ಕೆ ಬಿಡಬಾರ್ದು. ಇದು ಪ್ರಜ್ವಲಿಸ್ತಲೇ ಇರಬೇಕು. ಯಾರ ಬುದ್ಧಿಗೆ ಯಾವ ಕಾರಣಕ್ಕೆ ದೋಷಗಳಿರುತ್ತೋ ನಾವು ಅದನ್ನ ಸೈಡ್ಗೆ ಇಟ್ಬಿಡಿ. ವಾಸ್ತವ ಸ್ಥಿತಿಯಲ್ಲಿ ನಾವು ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಇವ್ರನ್ನೆಲ್ಲ ನಾವು ಎಷ್ಟು ಅವ್ರನ್ನ ಅಧ್ಯಯನ ಮಾಡಿದ್ರು ಅವರ ಅಲ್ಲಮ್ಮನ ವಿಚಾರಗಳು ಎಷ್ಟೋ ಸಾರಿ ನಮಗೇನೆ ನಿಲ್ಕೋದಿಲ್ಲ. ಅಷ್ಟು ಆಳವಾದ ಜ್ಞಾನಗಳು ನಮ್ಮ ಕರ್ನಾಟಕದ ಈ ಮಣ್ಣಲ್ಲಿ ಹುಟ್ಟಿದದ್ದು. ಈಗ ಇದು ಶಿವಮೊಗ್ಗ ಜಿಲ್ಲೆ, ಅದು ಹಾವೇರಿ ಜಿಲ್ಲೆ, ಅದು ದಾವಣಗೆರೆ ಜಿಲ್ಲೆ. ಆಗ ಇದೆಲ್ಲ ಮಲೆನಾಡು ಸೆರಗು ಪ್ರದೇಶ. ಇಲ್ಲೇ ಹುಟ್ಟಿದವನು ಅಲ್ಲಮ್ಮ, ಇಲ್ಲೇ ಹುಟ್ಟಿದವಳು ಅಕ್ಕಮಹಾದೇವಿ, ಇಲ್ಲೇ ಹುಟ್ಟಿದವನು ಸರ್ವಜ್ಞ. ಇಲ್ಲಿಯೇ ಅನೇಕ ಜನ ಈ ಮಣ್ಣಿನಲ್ಲಿ ಹುಟ್ಟಿ ಬಂದಿದ್ದಾರೆ. ಈ ಒಂದು ಸತ್ಯದ ದಾರಿ ಏನಿದೆ, ಸತ್ಯದ ದಾರಿಗೆ, ಸತ್ಯವನ್ನ ಬೆಳೆಸಲಿಕ್ಕೆ, ಸತ್ಯವನ್ನ ಎತ್ತಿ ಹಿಡಿಲಿಕ್ಕೆ ನಾವು ಹೆಗಲು ಕೊಟ್ಟು ನಿಲ್ಬೇಕಾಗಿದೆ ಬಂಧುಗಳೇ. ಆ ಕಾರಣಕ್ಕೆ ಮಾನ್ಯ ಸ್ವಾಮೀಜಿಗಳು ಅದನ್ನ ಅವರು ಕೂಡ ಪ್ರಯತ್ನ ಪಟ್ಟು ಈ ವಿಚಾರಗಳನ್ನ ನಾಡಿನಲ್ಲಿ ಗಟ್ಟಿಗೊಳಿಸ್ಲಿಕ್ಕೆ ಕೆಲಸ ಮಾಡ್ತಾರೆ. ಅಂಥವ್ರನ್ನ ಕಂಡ್ರೆ ನಮ್ಗೆಲ್ಲರಿಗೂ ಪ್ರೀತಿ. ಅನೇಕ ಜನ, ಎಷ್ಟೋ ಜನ ಕಾವಿ ಹಾಕಿದವರು ನೋಡ್ತೀವಿ. ಅವ್ರ ಆಸೆಗಳು, ಆಮಿಷಗಳು ಯಾವ ಮಟ್ಟಕ್ಕೆ ಇದಾವೆ ಅಂತೇಳಿ ಹತ್ರದಿಂದ ನೋಡ್ತೀವಿ. ಹಾಗಾಗಿ ಭಿನ್ನವಾಗಿ ಕಾಣ್ತಕ್ಕಂಥವ್ರು ಈ ಶರಣರು. ಇವ್ರನ್ನ ನಾವು ಗೌರವಿಸೋಣ. ಈಗ ಅವರು ಏನು ಆಶೀರ್ವಾದ ಕೊಡ್ತಾರೆ ಅದನ್ನು ನಾವು ಗೌರವದಿಂದ ಸ್ವೀಕಾರ ಮಾಡೋಣ. ನಮಸ್ಕಾರ.